ಸ್ನೇಹಿತರೆ ನಮಸ್ಕಾರ. ಹೋಟೆಲ್ ಶ್ರೀರಾಮ್ ಭವನ ನಮ್ಮ ಮಂಗಳೂರಿನಲ್ಲಿರುವ 75 ವರ್ಷಗಳಷ್ಟು ಹಳೆಯ ಅಥೆಂಟಿಕ್ ಹೋಟೆಲ್. ಶುಚಿ ಹಾಗೂ ರುಚಿಗೆ ಬಹಳಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಈ ಹೋಟೆಲ್ನಲ್ಲಿ ನಮ್ಮ ಊರಿನ ಅಥೆಂಟಿಕ್ ತಿಂಡಿಗಳ ರುಚಿಯನ್ನು ನೋಡುವ ಮಜಾ ಇದೆಯಲ್ಲ, ಅದು ಅದ್ಭುತ. ಅಕಸ್ಮಾತ್ ಆಗಿ ನೀವೇನಾದ್ರೂ ಮಂಗಳೂರಿಲಿದ್ರೆ ಖಂಡಿತ ನೀವು ಹೋಟೆಲಿಗೆ ಭೇಟಿ ನೀಡಬೇಕು. ನಮ್ಮ ಊರಿನ ವಿವಿಧ ಬಗೆಯ ವಿಶಿಷ್ಟ ತಿಂಡಿಗಳ ರುಚಿ ನಿಮ್ಮನ್ನು ಖಂಡಿತವಾಗಿ ಸೆಳೆಯುತ್ತದೆ. ಅಥೆಂಟಿಕ್ ತಿಂಡಿಗಳಾದಂತಹ ಪತ್ರೋಡೆ, ಮೂಡೆ, ಕೊಟ್ಟಿಗೆ, ಗೋಳಿ ಬಜೆ, ನೀರ್ ದೋಸೆ, ವಿವಿಧ ಬಗೆಯ ಪೋಡಿಗಳು, ಗುಳ್ಳ, ಜೂಗುಜ್ಜೆ ಪೋಡಿಗಳು, ಬಟನ್ ಇಡ್ಲಿ, ವಿವಿಧ ಬಗೆಯ ದೋಸೆಗಳು, ನಿಮಗೆ ಪಾಲಕ್ ದೋಸೆ, ಸೂರ್ನಳಿ ದೋಸೆ, ನೀರ್ ದೋಸೆ, ಕ್ಯಾರೆಟ್ ಉತ್ತಪ್ಪ, ಹಲಸಿನ ಪತ್ತೋಳೆ, ಗುಂಡಿಗಸಿ, ಖಾರ ಮಸಾಲ ದೋಸೆ, ಹೆಸರು ದೋಸೆ, ತೆಕ್ಕರೆ ಇಡ್ಲಿ, ರಾಗಿ ಇಡ್ಲಿ, ವಿವಿಧ ಬಗೆಯ ಇಡ್ಲಿಗಳು, ಹೀಗೆ ಬಗೆ ಬಗೆಯ ವಿಶಿಷ್ಟವಾದ ತಿಂಡಿಗಳು ಇಲ್ಲಿ ಬಹಳಷ್ಟು ಅವೈಲೇಬಲ್ ಇದೆ. ಹಾಗೆ ನಿಮ್ಗೆ ಐಸ್ ಕ್ರೀಮ್ ಪ್ರಿಯರಾದ್ರೆ ಈ ಸ್ಪೆಷಲ್ ಗಡ್ಬಡ್, ಫಾಲೂದಾ ಇಂತಹ ಅದ್ಭುತವಾದ ಐಸ್ ಕ್ರೀಮ್ ಆಪ್ಷನ್ಗಳಿದೆ. ನೀವೇನಾದ್ರೂ ಸ್ವೀಟ್ ಪ್ರಿಯರಾಗಿದ್ದು ಏನಾದ್ರೂ ಸ್ವೀಟ್ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸಪರೇಟ್ ಆಗಿ ಸ್ವೀಟ್ಸ್ ಸೆಕ್ಷನ್ ಇದೆ. ಈ ಮಾಲ್ಪುರಿ, ವಿವಿಧ ಬಗೆಯ ಜಿಲೇಬಿಗಳು, ಹೀಗೆ ಬಹಳಷ್ಟು ವಿಧ ವಿಧವಾದ ಸ್ಪೆಷಲ್ ಸ್ವೀಟ್ಸ್ ಆಪ್ಷನ್ಸ್ ಕೂಡ ಇದೆ. ನಮಸ್ಕಾರ. ಈ ಹೋಟೆಲ್ ಸುಮಾರು ಎಷ್ಟು ವರ್ಷಗಳಿಂದ ಇದೆ? ಇದು ಸುಮಾರು 75 ವರ್ಷಗಳಿಂದ. 75 ವರ್ಷಗಳಿಂದ, ತುಂಬಾ ಹಳೆಯದು. ಇಲ್ಲಿ ಸ್ಪೆಷಲ್ ಏನು? ಸ್ಪೆಷಲ್ ಐಟಮ್ಸ್ ಎಲ್ಲ ಸ್ಪೆಷಲ್ ಐಟಮ್ ಅಂದ್ರೆ ಇದು ಊರಿನ ತಿಂಡಿಯೇ ನಮ್ಮದೊಂದು ಸ್ಪೆಷಲ್. ಮಂಗಳೂರು ಸ್ಟೈಲ್ ಅಲ್ವಾ? ಪಟ್ಟಡೆ, ನೇಯಪ್ಪ, ಮತ್ತೆ ನೀರು ದೋಸೆ, ಮತ್ತೆ ಕುಟ್ಟಿಗೆ, ಮತ್ತೆ ಮೂಡೆ, ಮತ್ತೆ ನಮ್ಮ ಇದು ಕೃಷಿಯಲ್ಲಿ ಎಲ್ಲ ಈಗಿನ ಇದು ನಾರ್ತ್ ಇಂಡಿಯನ್ ಸಹ ಮಾಡ್ತೇವೆ. ಹೌದು. ಮತ್ತು ಪೋಡಿ, ತುಂಬಾ ನಮೂನೆ ಪೋಡಿ ಈಗ ಮುಗಿಯಿತು. ತುಂಬಾ ನಮೂನೆ ಪೋಡಿ ಮಾಡ್ತೀವಿ. ಈ ಗುಳ್ಳ ಪೋಡಿ, ಅದು ಬೇರೆ ಬೇರೆ ನಾವೇ ಇನೋವೇಷನ್ ಮಾಡಿ, ಹೌದು, ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಮಾಡೋದು. ಹೌದು, ನಾನು ಟೇಸ್ಟ್ ಮಾಡಿದೆ. ಬಟನ್ ಇಡ್ಲಿ, ಮತ್ತೆ ದೋಸಾ, ಮತ್ತೆ ಗೋಳಿ ಬಜೆ, ಬೆಣ್ಣೆ ದೋಸೆ ಸಹ ಒಳ್ಳೆದು. ಹೌದು ಹೌದು, ತುಂಬಾ ಟೇಸ್ಟಿ ಆಗಿತ್ತು. ಇದು ಫಸ್ಟ್ ಟೈಮ್ ನಾನು ಮಂಗಳೂರಲ್ಲಿ ತುಂಬಾ ಹೋಟೆಲ್ ತಿಂದಿದ್ದೇನೆ. ಇದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.